ಏ ಪಾಪಣ್ಣ ಬಂದ್ಯಾ ಶಾಲೆಯಿಂದ? ನಾಳೆ ರಜೆ ಕೊಟ್ಟಿದ್ದಾರಾ? ಸರಿ ಸರಿ, ಹಬ್ಬಕ್ಕೆಲ್ಲ ರೆಡಿ ಮಾಡಬೇಕು ನಾನು. ಏನು ಗಲಾಟೆ ಮಾಡಬಾರ್ದು, ಆಟ ಆಡ್ತಾ ಕುತ್ಕೋ. ಗುಡ್ ಮಾರ್ನಿಂಗ್ ಪಾಪಣ್ಣ, ಬೇಗ ಸ್ನಾನ ಮುಗಿಸ್ಕೊಂಡು ಬಾ. ಹಾಗೆ ಇವತ್ತು ಹಬ್ಬ ಅಲ್ಲ, ದೇವಸ್ಥಾನಕ್ಕೆ ಹೋಗಿ ಬರೋಣ. ಮತ್ತೆ ಇವತ್ತು ಉಪವಾಸ ಅಲ್ವಾ, ಏನು ಕುಡಿಬಾರ್ದು ತಿನ್ನಬಾರ್ದು. ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣ, ಆಯ್ತಾ? ಇವತ್ತು ಉಪವಾಸ ಕಣೋ, ಹಾಗಾಗಿ ನಾವೇನು ಅಡುಗೆ ಮಾಡೋ ಆಗಿಲ್ಲ. ಚಕ್ಲಿ ಕೋಡ್ಬಳೆ ಎಲ್ಲ ಕೇಳಬಾರ್ದು, ಆಯ್ತಾ? ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋಣಪ್ಪ. ಪಾಪಣ್ಣ ಹೇಳಿದ್ ಕೇಳು, ಇವತ್ತು ಉಪವಾಸ ಇದ್ದು ನಾವು ದೇವ್ರನ್ನ ಭಜನೆ ಮಾಡಬೇಕು. ಹಾಗಾಗಿ ನಾವು ಏನನ್ನು ತಿನ್ನಬಾರ್ದು. ನಿಂಗೆ ಹಶ್ವಾಗುತ್ತಾ ನೋಡೋಣ, ಆಮೇಲೆ ಫಸ್ಟು ದೇವಸ್ಥಾನಕ್ಕೆ ಹೋಗ್ಬರೋಣ ಬಾ. ಹೌದು, ಚಿಕ್ಕ ಮಕ್ಕಳಿಗೆ ಹಶ್ವಾಗೋದು ಸಹಜ. ಆದರೆ ಮಕ್ಕಳಿಗೆ ನಾವು ಸಂಪ್ರದಾಯ ಪೂಜೆ ಪುನಸ್ಕಾರ ಏನೂ ಹೇಳಲಿಲ್ಲ ಅಂದರೆ ಮಕ್ಕಳಿಗೆ ಗೊತ್ತಾಗಲ್ಲ. ಹಾಗಾಗಿ ನಾನು ಉಪವಾಸ ಅಂತಂದೆ. ಪಾಪಣ್ಣಂಗೆ ಹಶ್ವಾದ್ಮೇಲೆ ನಾನು ಏನು ಮಾಡಬೇಕು? ದೇವಸ್ಥಾನಕ್ಕೆ ಹೋಗಿರ್ತೀನಲ್ಲ, ಹಣ್ಣು ಕಾಯಿ ಎಲ್ಲ ತೊಗೊಂಡೋಗಿರ್ತೀನಲ್ಲ, ಪ್ರಸಾದ ರೂಪದಲ್ಲಿ ಅದನ್ನು ಇಸ್ಕೊಂಬಿಟ್ಟು ಅದನ್ನೇ ಪ್ರಸಾದ ಅಂತ ಹೇಳ್ಬಿಟ್ಟು ಪಾಪಣ್ಣಂಗೆ ತಿನ್ನಿಸ್ತೀನಿ. ಅವಾಗ ಹಸುವು ಕಡಿಮೆ ಆಗುತ್ತೆ, ಪಾಪಣ್ಣಂಗೂ ಖುಷಿ ಆಗುತ್ತೆ. ಇದೇ ಕರೆಕ್ಟು, ನಾನು ಇದೇ ಥರನೇ ಮಾಡ್ತೀನಿ.